ದೇವರಾಯನದುರ್ಗದಲ್ಲಿ ಇದೆಂಥ ಅವ್ಯವಸ್ಥೆ. ರಸ್ತೆಗೆ ತಡೆಗೋಡೆ ಇಲ್ಲ, ಇತ್ತ ಅಸ್ವಚ್ಛತೆ ತಾಂಡವ. ಮತ್ತೊಂದು ಕಡೆ ಕುಡುಕರ ಅಡ್ಡಿಯಾಗ್ತಿದೆ ಪ್ರವಾಸಿ ತಾಣ. ಮೂಕ ಪ್ರಾಣಿಗಳ ಗೋಳು ಕೇಳೋರ್ಯಾರು? ಎಸ್, ದೇವರಾಯನದುರ್ಗ ನಾಮದ ಚಿಲುಮೆ ತುಮಕೂರಿನ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಪ್ರಕೃತಿ ಸೌಂದರ್ಯವನ್ನ ಅನುಭವಿಸಲು ದೇವರಾಯನದುರ್ಗ ನಾಮದ ಚಿಲುಮೆಗೆ ನಾನಾ ಊರುಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಅಲ್ಲದೆ ದೇವರಾಯನದುರ್ಗದಲ್ಲಿರೋ ನರಸಿಂಹಸ್ವಾಮಿ ದೇಗುಲಕ್ಕೆ ನಿತ್ಯ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಾರೆ. ಇಂಥ ಪ್ರಸಿದ್ಧವಾದ ಪ್ರವಾಸಿ ತಾಣ ಮಾತ್ರ ಅಧ್ವಾನ ಎದ್ದು ಹೋಗಿದೆ. ಒಂದ್ ಕಡೆ ಅಸ್ವಚ್ಛತೆ ಇದ್ರೆ ಇನ್ನೊಂದ್ ಕಡೆ ಅವ್ಯವಸ್ಥೆಯ ಆಗರವಾಗಿದ್ದು ಪ್ರವಾಸಿಗರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ತುಮಕೂರು ನಗರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರೋ ದೇವರಾಯನದುರ್ಗ ದಿನದಿಂದ ದಿನಕ್ಕೆ ಪ್ರಖ್ಯಾತಿ ಪಡೀತಾ ಇದೆ. ಆದರೆ ಇಲ್ಲಿನ ಸಮಸ್ಯೆ ಒಂದಾ ಎರಡ? ಸಾಲು ಸಾಲು ಸಮಸ್ಯೆಗಳು. ದೇವರಾಯನದುರ್ಗದಿಂದ ಬೆಟ್ಟಕ್ಕೆ ಇರೋ ರಸ್ತೆ ಏನೋ ಉತ್ತಮವಾಗಿದೆ, ಆದರೆ ರಸ್ತೆ ಪಕ್ಕ ಯಾವುದೇ ರಕ್ಷಣಾ ಗೋಡೆಗಳಿಲ್ಲದೆ ಅನೇಕ ಅಪಘಾತಗಳು ಸಂಭವಿಸ್ತಾ ಇವೆ. ಮೊದಲೇ ಈ ರಸ್ತೆ ಇಳಿಜಾರಿನಲ್ಲಿದ್ದು ಅಪಘಾತಗಳಾಗೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ತಿಂಗಳು ದೇವರಾಯನದುರ್ಗದಲ್ಲಿ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಲಕ್ಷಾಂತರ ಮಂದಿ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದು ವಾಹನಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಹೀಗಿರುವಾಗ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ದೇವರಾಯನದುರ್ಗ ಬೆಟ್ಟದ ರಸ್ತೆಗೆ ಕೂಡಲೇ ತಡೆಗೋಡೆಯನ್ನ ನಿರ್ಮಿಸಬೇಕಾಗಿದೆ. ಇದು ನಮ್ಮ ತುಮಕೂರಿನ ದೇವರಾಯನದುರ್ಗ ದೇವಸ್ಥಾನದ ಜಾಗದಲ್ಲಿದ್ದೀವಿ ನಾವು. ಇದು ಎಲ್ಲ ಮೊನ್ನೆ ತಾನೇ ರೋಡ್ ಆಗಿದೆ. ಅದಕ್ಕೆ ತಡೆಗೋಡೆ ಅನ್ನೋದೊಂದು ಸೇಫ್ಟಿ ಮಾಡಿಲ್ಲ. ಅದು ತುಂಬ ಆಕ್ಸಿಡೆಂಟ್ಗಳು ಆಗ್ತಾಯಿದೆ. ತುಂಬ ಆಳ ಇರೋದ್ರಿಂದ ತಡೆಗೋಡೆನ ಆದಷ್ಟು ಬೇಗ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬೇಗ ಬಂದು ಅದನ್ನು ಜಾತ್ರೆ ಈಗ 3ನೇ ತಾರೀಕು 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಲಕ್ಷಾನುಗಟ್ಟಲೆ ಜನ ಎಲ್ಲ ಕಡೆಯಿಂದನೂ ಬರ್ತಾರೆ. ದಯಮಾಡಿ ಎಲ್ಲರೂ ಬಂದು ಫಸ್ಟ್ ಇದಕ್ಕೆ ಒಂದು ಸೇಫ್ಟಿನ ನೀವು ಇದು ಮಾಡಬೇಕು. ಜಾತ್ರೆ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ನಾವು ಪ್ರತಿ ವಾರನೂ ಶನಿವಾರ ಭಾನುವಾರ ಪ್ರತಿ ವಾರನೂ ಬಂದೇ ಬರ್ತೀವಿ ದೇವಸ್ಥಾನಕ್ಕೆ. ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಎಷ್ಟೋ ಜನ ಜಾರು ಬಿದ್ದಿದ್ದಾರೆ. ಈ ರೋಡಂತೂ ಮಾಡಿದ್ದಾರೆ. ಅದಕ್ಕೆ ಸೇಫ್ಟಿ ಇಲ್ಲ. ತುಂಬ ಆಳ ಇರೋದ್ರಿಂದ ಸೇಫ್ಟಿ ಇಲ್ಲ, ಅದಕ್ಕೆ ಸರಿಯಾದ ಸೈನಿಂಗ್ ಬೋರ್ಡ್ಸ್ ಇಲ್ಲ. ಹೌದು, ಫಸ್ಟು ಬಂದು ಅದಕ್ಕೆ ಸೇಫ್ಟಿ ತಡೆಗೋಡೆನ ದಯಮಾಡಿ ಹಾಕ್ಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸ್ವಚ್ಛತೆ ಹೇಗಿದೆ? ಸ್ವಚ್ಛತೆ ಸುಮಾರಾಗಿದೆ, ಏನು ಅಂಥ ಮೇಂಟೆನೆನ್ಸ್ ಇಲ್ಲ. ಇದಕ್ಕೆ ಯಾರು ಏನು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಈಗ ನೋಡಿರಿ, ಈಗ ಬೇಸಿಗೆ ಬಂತು, ಎಲ್ಲ ಮರ ಗಿಡ ಎಲ್ಲ ಒಣಗೋಗಿದೆ. ಬೆಂಕಿ ಅಪಘಾತಗಳು ಜಾಸ್ತಿ ಆಗ್ಬೋದು. ಈಗ ಅದಕ್ಕೆ ಏನೇನು ಮಾಡಬೇಕು? ಪ್ರಾಣಿಗಳಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆ ಪ್ರಾಣಿಗಳಿಗೆ ತುಂಬ ತೊಂದರೆ ಆಗಿದೆ. ಅವಕ್ಕೆ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಅಂತ ಒಂದು ಮಾಡಿಕೊಡ್ಬೇಕು ನೀವು ನಮ್ಮ ತುಮಕೂರು ಜಿಲ್ಲೆಯಿಂದ. ಇನ್ನು ದೇವರಾಯನದುರ್ಗ ನಾಮದ ಚಿಲುಮೆ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದ್ದು ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿರುವುದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕುಡುಕರ ಅಡ್ಡೆ ಮಾಡಿಕೊಂಡು ಮದ್ಯಪಾನ ಮಾಡಿ ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳನ್ನ ಹಾಗೂ ಗುಟ್ಕಾ ಪ್ಯಾಕೆಟ್ಗಳನ್ನ ಬಿಸಾಡಿದ್ದು ಪ್ರಕೃತಿಯನ್ನ ನಾಶ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಪರಿಸರವನ್ನ ರಕ್ಷಣೆ ಮಾಡಬೇಕಾಗಿದೆ. ಸಿಕ್ಕಾಪಟ್ಟೆ ಪ್ರಾಣಿಗಳು ವಾಸ ಮಾಡೋದ್ರಿಂದ ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು. ಇದು ಪ್ರವಾಸಿ ತಾಣ ಇರೋದ್ರಿಂದ ಮತ್ತು ಇಲ್ಲಿ ಕುಡುಕರ ಅಡ್ಡೆ ಸಿಕ್ಕಾಪಟ್ಟೆ ಆಗಿದೆ. ಇದಕ್ಕೆ ಒಂಚೂರು ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ಫಾರೆಸ್ಟ್ನವ್ರು ಆಗಿರಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಣಿಗಳು ವಾಸ ಮಾಡ್ತವೆ. ಕೋತಿ ಆಗಿರ್ಬೋದು ಮತ್ತು ಮತ್ತೊಂದು ಸಣ್ಣ ಪುಟ್ಟ ಇವಾಗಿರ್ಬೋದು, ಎಲ್ಲ ವಾಸ ಮಾಡೋದ್ರಿಂದ ಸ್ವಲ್ಪ ನೀರಿನ ವ್ಯವಸ್ಥೆ ಆಗಬೇಕು. ಇನ್ನು ದೇವರಾಯನದುರ್ಗ ಹಾಗೂ ನಾಮದ ಚಿಲುಮೆಯಲ್ಲಿ ಸಾವಿರಾರು ಸಂಖ್ಯೆಯ ಪ್ರಾಣಿಗಳು ವಾಸವಿವೆ. ಈಗ ಬೇಸಿಗೆ ಶುರುವಾಗ್ತಾ ಇದ್ದು ನೀರಿನ ದಾಹ ಹೆಚ್ಚಾಗಲಿದೆ. ಹೀಗಾಗಿ ಪ್ರಾಣಿಗಳಿಗೆ ಕುಡಿಯುವುದಕ್ಕೆ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಅಲ್ಲಲ್ಲಿ ತೊಟ್ಟಿಗಳನ್ನು ನಿರ್ಮಿಸಲಾಗಿದ್ದು ಅದರಲ್ಲಿ ನೀರನ್ನು ಪೂರೈಸುವ ನಿಟ್ಟಿನಲ್ಲಿ ತೊಟ್ಟಿಗಳಿಗೆ ನೀರು ಪೂರೈಸಬೇಕಿದೆ. ಇದು ದೇವರಾಯನದುರ್ಗ ಮತ್ತು ನಮ್ಮ ಚಿಲುಮೆ ತುಮಕೂರು ಗ್ರಾಮಾಂತರ ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿ ಕೋತಿಗಳು ಮತ್ತು
ಈ ಸಿಕ್ಕಾಪಟ್ಟೆ ಪ್ರಾಣಿಗಳು ಮತ್ತು ಹಕ್ಕಿ ಪಕ್ಷಿಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಇಲ್ಲಿ ಸೂಕ್ತವಾಗಿ ನೀರು ಮತ್ತು ಬೇಸಿಗೆ ಆಗಿರೋದ್ರಿಂದ ನೀರು ಮತ್ತು ಇನ್ನೊಂದು ಪ್ರಾಣಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದು ಯಾಕೆ ಅಂತಂದರೆ ಮನುಷ್ಯರಾಗಿ ಬೇರೆ ಬೇರೆ ಕಡೆ ಹೋಗಿ ನೀರು ಕುಡಿಬೋದು, ಪ್ರಾಣಿಗಳು ಹಂಗಲ್ಲ, ಕಾಡೇ ಪ್ರಾಣಿಗೆ ಒಂದು ಜೀವನ. ಇನ್ನೊಂದು ಹೇಳಬೇಕು ಅಂತಂದರೆ ಇದು ಕುಡುಕರ ಅಡ್ಡ ಆಗೋಗ್ಬಿಟ್ಟಿದೆ. ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪೊಲೀಸವರು ಆಗಿರ್ಬೋದು, ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಗಿರ್ಬೋದು, ಮತ್ತು ಇನ್ನಿತರವ್ರು ಯಾರನ್ನ ಆಗಿರ್ಬೋದು, ಸೂಕ್ತ ಕ್ರಮ ಕೈಗೊಳ್ಳಿ. ಮತ್ತು ಯಾವುದು ಇಲ್ಲಿ ಮಾಡಿದ್ದಾರೆ, ತೊಟ್ಟಿಗಳು ಮಾಡಿದ್ದಾರೆ. ತೊಟ್ಟಿಗಳಿಗೆ ದಯವಿಟ್ಟು ಫಾರೆಸ್ಟ್ನವರು ದಯವಿಟ್ಟು ಯಾರೇ ಆಗಿರಲಿ ನೋಡಿ ಸ್ವಾಮಿ, ಪ್ರಾಣಿಗಳಿಗೆ ದಯವಿಟ್ಟು ನೀರಿನ ವ್ಯವಸ್ಥೆ ದಯವಿಟ್ಟು ನೀವು ಮಾಡಿಕೊಡ್ಬೇಕು. ಇನ್ನೊಂದು ಕುಡುಕರು ಅಡ್ಡೆ ಆಗಿರೋದ್ರಿಂದ ತಿರ್ಗಿ ಮತ್ತೆ ಇನ್ನೂ ಯಾರೋ ಪ್ರೇಮಿಗಳೆಲ್ಲ ಬರ್ತಾಯಿದ್ದಾರೆ. ಅದನ್ನು ಸ್ವಲ್ಪ ಇಲ್ಲಿ ಲಾಡ್ಜ್ಗಳ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಕಾಡುಗಳ್ನ ಸಿಕ್ಕಾಪಟ್ಟೆ ಜನ ಹೋದ್ರು. ನಾವು ಇಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತೀವಿ, ನಾವು ನಮ್ಮ ಸ್ನೇಹಿತರು. ಸಿಕ್ಕಾಪಟ್ಟೆ ಜನ ಹೋಗ್ತಾಯಿದ್ದಾರೆ, ಬರ್ತಾಯಿದ್ದಾರೆ. ಇದೇನು ಲಾಡ್ಜೋ ಫಾರೆಸ್ಟೋ ಏನೋ ಗೊತ್ತಾಗ್ತಾಯಿಲ್ಲ ನಮಗೂ. ಇನ್ನೊಂದು ಮತ್ತೆ ಇದನ್ನು ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ನವರು ಆಗಿರಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಗಿರಲಿ, ಯಾರೇ ಆಗಲಿ ಸೂಕ್ತ ಕ್ರಮ ಕೈಗೊಳ್ಳಿ. ಇದು ನಮ್ಮ ಮನವಿ. ಇನ್ನು ಇದಿಷ್ಟು ಮಾತ್ರವಲ್ಲದೆ ನಾಮದ ಚಿಲುಮೆಯಲ್ಲಿ ಪ್ರಾಣಿಗಳ ಮರಣೋತ್ತರ ಪರೀಕ್ಷೆ ನಡೆಸುವುದಕ್ಕೆ ಕೊಠಡಿ ಕೂಡ ಇದ್ದು ಪಾಳು ಬೀಳ್ತಾ ಇದೆ. ಸರ್ಕಾರ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸುವುದಕ್ಕೆ ಕೊಠಡಿ ನಿರ್ಮಾಣ ಮಾಡಿದ್ದು, ಕೊಠಡಿಗೆ ಹೋಗುವುದಕ್ಕಿರೋ ರಸ್ತೆ ಹಾಗೂ ಕೊಠಡಿ ಸುತ್ತ ಗಿಡಗಂಟಿಗಳು ಬೆಳೆದು ನಿಂತಿದ್ದು ಕೊಠಡಿ ಪಾಳು ಬಿದ್ದು ಹೋಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಹೊಂದಿರೋ ದೇವರಾಯನದುರ್ಗ ಹಾಗೂ ನಾಮದ ಚಿಲುಮೆಯನ್ನ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸೋ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.